ಸಮಾಜ ಅಂದಾಗ ಪ್ರತಿಯೊಬ್ಬರು ಇರ್ತಾರೆ, ಪ್ರತಿಯೊಂದು ಮನಸ್ಥಿತಿಯವರು ಇರ್ತಾರೆ. ಈಗ ಅನ್ಯಾಯ ಆಗ್ತಾ ಇದ್ರು ಸುಮ್ಮನೆ ಸೈಲೆಂಟ್ ಹೋಗೋರು ಇರ್ತಾರೆ, ಇದು ನಮ್ದಲ್ಲಪ್ಪ ಅನ್ನೋ ಸಬ್ಜೆಕ್ಟ್ ಆ ಥರದ ಮನೋಭಾವದವರು ಇರ್ತಾರೆ. ಈಗ ರಾಮಲಿಂಗೇಗೌಡರಿಗೆ ಅದನ್ನು ಪ್ರತಿಭಟಿಸಬೇಕು, ಅದಕ್ಕೊಂದು ನ್ಯಾಯ ಕೊಡಿಸ್ಬೇಕು, ಈ ಥರದೊಂದು ಕಿಚ್ಚು ಹೊತ್ಕೊಳ್ಳುತ್ತೆ ಅನ್ನೋದಾದರೆ ನಿಮ್ಮ ಜೀವನದ ಯಾವುದಾದ್ರೂ ಒಂದು ಘಟನೆ, ಇಲ್ಲ ನಾನು ನ್ಯಾಯ ಕೊಡಿಸ್ಬೇಕು, ನಮಗೇನೋ ಅನ್ಯಾಯ ಆಗಿದೆ ಅಥವಾ ಇತರಿಗೇನೋ ಅನ್ಯಾಯ ಆಗಿದೆ, ಈ ಥರದ್ದೇನಾದರೂ ಪ್ರೇರಣಾತ್ಮಕ ಸನ್ನಿವೇಶಗಳೇನಾದರೂ ನಡೆದಿತ್ತ ನಿಮ್ಮ ಜೀವನದಲ್ಲಿ? ನನ್ನ ಸ್ವಂತಿಕೆಯಲ್ಲಿ ಪ್ರೇರಣಾತ್ಮಕ ಯಾವುದೋ ಘಟನೆ ನಡೆದಿಲ್ಲ, ಆದರೆ ನನ್ನ ಸುತ್ತಮುತ್ತ ನಡೀತಾ ಇತ್ತು. ನನ್ನ ಸುತ್ತಮುತ್ತ ನಡೀತಿದ್ದಂಥದ್ದನ್ನ ಈಗ ನೀವು ಅವಾಗಲೇ ಹೇಳ್ದಂಗೆ, ಗಾಂಧಿ ಹುಟ್ಟಿದ್ರು ನಮ್ಮನೇಲೆ ಉಡಬೇಕು, ಗೂಡ್ಸೆ ಹುಟ್ಟಿದ್ರು ನಮ್ಮನೇಲೆ ಉಡಬೇಕು, ಒಬ್ಬ ರೌಡಿ ಹುಟ್ಟಿದ್ರು ನಮ್ಮನೇಲಿ ಉಡಬಾರ್ದು, ಒಬ್ಬ ಒಳ್ಳೆ ವ್ಯಕ್ತಿ ಹುಟ್ಟರು ನಮ್ಮನೇಲಿ ಉಡಬಾರ್ದು. ಬಟ್ ನಮ್ಮ ಮಕ್ಳು ಹೇಗಿರ್ಬೇಕು ಅನ್ನೋದಾದ್ರೆ ಓದ ಪುಟ ಬಂದ ಪುಟ ಅನ್ನೋ ತರ ನಮ್ಮ ಮನೇಲಿ ನಮ್ಮ ಮಕ್ಕಳು ಇರಬೇಕು. ಒಬ್ಬ ಹೋರಾಟಗಾರ ಆದ್ರೂ ಸಹ ಅವನು ಪಕ್ಕದ ಮನೆಯೇ ಆಗಿರ್ಬೇಕು, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋನು ಸಹ ಪಕ್ಕದ ಮನೆಯನ್ನಾಗಿರ್ಬಾರ್ದು, ನನ್ನ ಮನೇಲಿ ಯಾರು ಇರಬಾರ್ದು ಅನ್ನೋದು ಒಂದು ಮನಸ್ಥಿತಿ ಇವತ್ತಿಗೂ ಇದೆ. ಹಾಗೆ ಹೋರಾಟಗಾರರು ಅಂತ ಬಂದಾಗ ಫ್ಯಾಮಿಲಿಯಲ್ಲಿ ಮರ್ಯಾದೆ ಇರೋದಿಲ್ಲ. ಇವನೊಬ್ಬ ಹೋರಾಟಗಾರ ಸಿಕ್ಕದೆಲ್ಲ ಖಂಡಿಸ್ತಾನೆ, ಅವನ ಮುಂದೆ ಏನೇ ತಪ್ಪು ನಡೆದ್ರು ಖಂಡಿಸ್ತಾನೆ. ಒಂದು ಭ್ರಷ್ಟಾಚಾರದ ವಿಚಾರವಾಗಿ ನಾವೇನಾದ್ರೂ ಒಂದು RTC ತಗೊಳಕ್ ಹೋಗ್ಬೇಕು ಅಂದಾಗ ತಹಸೀಲ್ದಾರ್ ಆಫೀಸಲ್ಲಿ ಒಂದು ಲಂಚವನ್ನ ಕೇಳ್ತಾರೆ, ಅದನ್ನ ಬಂದು ಇವನಿಗೆ ಹೇಳಿದ್ರೆ ಎಲ್ಲಿ ಅದನ್ನ ಪ್ರಶ್ನೆ ಮಾಡಿ ನಮಗೆ ಬರ್ದಂಗ್ ಮಾಡ್ತಾನೋ ಅನ್ನೋ ವಿಚಾರದಲ್ಲಿ ಎಷ್ಟೋ ನಮ್ಮ ಫ್ಯಾಮಿಲಿ ಮರ್ಯಾದೆ ಕೊಡದೇ ಇರೋದು ಇದೆ. ನಮ್ಮನ್ನ ಅವ್ರ ಕಾರ್ಯಕ್ರಮ ಕರೀದೇ ಇರೋ ಉದಾಹರಣೆಗಳು ಹಲವಾರು ಇದೆ. ಯಾವ್ದಾದ್ರು ಒಂದಷ್ಟು ಉದಾಹರಣೆಗಳನ್ನ ಹೇಳಿ. ಉದಾಹರಣೆಗಳು ಅಂದ್ರೆ ಮೇಡಮ್, ಈಗ ನಮ್ಮ ಬೊಮ್ಮನಹಳ್ಳಿ BBMP ವ್ಯಾಪ್ತಿನಲ್ಲಿ ಬೊಮ್ಮನಹಳ್ಳಿಯಲ್ಲಿ ಒಂದು ನಕ್ಷೆ ಮಂಜೂರಾತಿಯಲ್ಲಿ ಇದ್ದಂತಹ ಇಂಜಿನಿಯರ್ ಶ್ವೇತಾ ಅವರು 21 ನಕ್ಷೆ ಮಂಜೂರಾತಿಗೆ 25,000 ಲಂಚ ಪಡಿತಾ ಇದ್ರು. ಅದನ್ನ ಸಾಕ್ಷಿ ಸಮೇತ ನಾನು ನಿಮ್ಮ ಜಿ ನ್ಯೂಸ್ ಅಲ್ಲೂ ವರದಿಯಾಗಿದೆ, ವಿವಿಧ ಮಾಧ್ಯಮಗಳಲ್ಲಿ ನಾವು ಅದನ್ನ ಸಾಕ್ಷಿ ಸಮೇತ ಮುಂದೆ ಇಟ್ಟಿದ್ದೀನಿ. ಅವ್ರಿಗೆ ಈಗ ನಗೈ ಪಟ್ಲ ಏನಂದ್ರೆ ಅವ್ರಿಗೆ AWE ಆಗಿ ಪ್ರಮೋಷನ್ ಕೊಟ್ಟಿದ್ದಾರೆ. ಅದೊಂದು ಕಡೆ ಮತ್ತೆ ನಾವು ಹೋರಾಟ ಮಾಡ್ತಿದ್ದೀನಿ, ಅದಕ್ಕೂ ಅದನ್ನ ರದ್ದು ಮಾಡಬೇಕು ಮತ್ತೆ ಅವ್ರನ್ನ ವಜಾ ಮಾಡಬೇಕು ಅಂತ. ಜೊತೆಗೆ ಅದೇ BBMPಯ ದಾಸರಳ್ಳಿ ಝೋನ್ ಅಲ್ಲಿ 6 ಜನ ಸಿಬ್ಬಂದಿಗಳು ಗುತ್ತಿಗೆದಾರರಿಂದ ಲಂಚ ಪಡೆದಂತ ವಿಡಿಯೋನು ಸಹ ಸಾಕ್ಷಿ ಸಮೇತ ನಾನು ಸರ್ಕಾರದ ಗಮನಕ್ಕೆ ತಂದಿದ್ದೀನಿ. ಅದು ಸಹ ತಮ್ಮ ಜೀವವಾಹಿನಿಯಲ್ಲೂ ಸಹ ಅದು ಪ್ರಕಟಣವಾಗಿದೆ, ಮತ್ತು ವಿವಿಧ ಖಾಸಗಿ ಸುದ್ದಿವಾಹಿನಿಯಲ್ಲೂ ಪ್ರಸಾರ ಆಗಿರುವಂತದ್ದು. ಅವರು ಸ್ಟೇ ತಂದಿದ್ದಾರೆ. ಆ ಸ್ಟೇ ತಂದಿರೋದು ಕೂಡ ಸ್ಟೇ ವೆಕೇಶನ್ಗೆ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ. ಯಾವುದೇ ಕಾರಣಕ್ಕೂ ಅವರು BBMPಲಿ ಇರಬಾರದು, ಅವ್ರನ್ನ ಕಡ್ಡಾಯವಾಗಿ ನಿವೃತ್ತಿ ಮಾಡಿ ಜೈಲಿಗೆ ಹಾಕ್ಬೇಕು ಅನ್ನೋದು ಅದೊಂದು ವಿಚಾರ ಇದೆ. ಮತ್ತೆ ನನ್ನ ಸ್ವಗ್ರಾಮದಲ್ಲೇ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿ ಹಲವು ವರ್ಷಗಳಿಂದ ಮನೆ ಕಟ್ಟಿದ್ರು, ಅಂಗಡಿಗೆ ಮುಂಗಟ್ಟುಗಳನ್ನ ಕಟ್ಟಿದ್ರು. ಆ ವಿಚಾರದಲ್ಲಿ ನಾನು ಧ್ವನಿ ಎತ್ತದೆ. ಆಗ ನಾನು ಊರಿಗೆ ಬರೋದನ್ನೇ ಕಾದು 15 ಜನರ ಗುಂಪು ತಡರಾತ್ರಿ 7 ಗಂಟೆಗೆ, ಸಂಜೆ 7 ಗಂಟೆಗೆ ನನ್ನ ಮಕ್ಕಳಿದ್ದಂಥ ಸಂದರ್ಭದಲ್ಲಿ ನನ್ನ ಮೇಲೆ ಹಲ್ಲೆ ಮಾಡ್ತಾರೆ, ಮಾರಣಾಂತಿಕ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿ ಆವತ್ತು ನನ್ನ ಫ್ಯಾಮಿಲಿ ಆಕ್ಚುಲಿ ಅದು ಹೋಗ್ಬೇಕಿತ್ತು. ಅಂದ್ರೆ ನನಗಾದಂಥ ಹಲ್ಲೆನ ನನ್ನ ಹೆಂಡತಿ ತಡ್ಕೊಳಕ್ಕಾಗದೆ ಅವರು ಆತ್ಮಹತ್ಯೆಗೂ ಮುಂದಾಗಿದ್ರು ವಿತ್ ಮಕ್ಕಳು ಸಮೇತ. ದೇವರು ನಮ್ಮ ಪರವಾಗಿದ್ದ, ಹೋರಾಟ ಕೈ ಹಿಡಿತು. ಅಥವಾ ಹೋರಾಟದಲ್ಲಿ ಒಂದಷ್ಟು ಜನ ನಾವ್ಯಾರಿಗೆ ನ್ಯಾಯ ಕೊಡಿಸಿದ್ವು, ಅವರ ಒಂದು ಆಶೀರ್ವಾದದಿಂದ ನನ್ನ ಫ್ಯಾಮಿಲಿ ಬದುಕ್ತು. ಅದಾದ್ಮೇಲೆ 2 ತಿಂಗಳು ಯಾವ ಹೋರಾಟನೂ ಬೇಡ ಅಂತ ಮನೇಲಿ ಇದ್ದದ್ದು ಉಂಟು. ಆದ್ರೆ ಮತ್ತೆ ಎಲ್ಲೋ ಮನಸ್ಸು ಹೋರಾಟದ ಹಾದಿಯನ್ನ ಬಿಡಬಾರ್ದು ಅಂತ ಹೇಳಿದಾಗ ಮತ್ತೆ ಕಂಟಿನ್ಯೂ ಆಗಿದೆ. ಈಗ ಕುಟುಂಬದವ್ರು ಏನಂತಾರೆ, ಮಾಡಿ ಮುನ್ನುಗ್ಗಿ ಅಂತಾರ, ಬೇಡ ಇದೆಲ್ಲ ಯಾಕೆ ಬೇಕು ಅಂತಾರೆ? ಇಲ್ಲ ಮೇಡಮ್, ಅದು ಅವಾಗಲೇ ಹೇಳ್ದಂಗೆ ಹೋರಾಟಗಾರರಿಗೆ ನೋವು ಕೊಡೋದೇ ಫ್ಯಾಮಿಲಿ. ಯಾರು ಅಂದ್ರೆ ಕುಟುಂಬ ಸದಸ್ಯರು. ಇವನು ಹೋರಾಟ ಮಾಡ್ತಾನೆ, ಹೋರಾಟಗಾರ ಏನ್ ಕಂಡ್ರು ಖಂಡಿಸ್ತಾನೆ, ನಾವೇನು ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿ ತುಂಬಾ ಜನ ಅವಾಗಲೇ ಹೇಳ್ದಂಗೆ ಪ್ರೋಗ್ರಾಮ್ಗೂ ಕರೆಯಲ್ಲ, ಮದುವೆ ಮುಂಜಿ ಕರೆಯಲ್ಲ. ಹೋರಾಟಗಾರನ್ನೇ ಒಬ್ಬ ಕಳ್ಳನ ರೀತಿಯಲ್ಲಿ ನೋಡುವಂಥದ್ದು, ಒಬ್ಬ ಭ್ರಷ್ಟಾಚಾರಿನ ಕರೆದು ಸನ್ಮಾನ ಮಾಡಿ ಬೊಕ್ಕೆ ಕೊಟ್ಟು ಕಳಿಸುವಂತ ಕಾಲ ಇದು. ಆದ್ರೆ ಒಬ್ಬ ಹೋರಾಟಗಾರ ಬಂದ್ರೆ ಅಸಲು ಹಲವು ಸ್ಟೇಜ್ಗಳಿಗೆ ಹೋಗಿದ್ದೀವಿ. ಅಣ್ಣಮ್ಮ ಫಂಕ್ಷನ್, ಗಣೇಶ ಫಂಕ್ಷನ್ಗೆ ಹೋಗಿದ್ದೀವಿ. ರಾಜಕೀಯ ಮುಖಂಡರುಗಳೇನಾದ್ರು ಪ್ರೋಗ್ರಾಮ್ ಬಂದ್ರೆ ಫಸ್ಟ್ ಅವ್ರನ್ನ ಕಳಿಸಾದ್ಮೇಲೆ ನಾವು ಲಾಸ್ಟ್ಗೆ ಹೇಳ್ತಾ ಕರೆಯೋದಿಲ್ಲ ಸ್ಟೇಜ್ ಮೇಲೆ. ಅವಾಗ್ಲೂ ಹೇಳ್ತಾ ಮರ್ತ್ಬಿಟ್ಟು ಸಾರಿ, ಕ್ಷಮೆ ಇರ್ಲಿ ಅಂತ ಹೇಳುವಂತ ಉದಾಹರಣೆಗಳು ನಮ್ಮಲ್ಲಿ ತುಂಬಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53,
ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.